Watch full episodes on Jio Hotstar. ಆ ವ್ಯಕ್ತಿ ಎಷ್ಟು ಚೆನ್ನಾಗಿ ಗಿಟಾರ್ ನುಡಿಸ್ತಾ ಇದ್ದಾನೆ. ನಡೀರಿ ಎಲ್ಲರೂ ಹೋಗಿ ನೋಡೋಣ. ಕೇಳಿ ಸಹೋದರ ಸಹೋದರಿಯರೇ, ನಾನಿಲ್ಲಿ ಆಹ್ವಾನ ಮಾಡ್ತಾ ಇದ್ದೀನಿ ಯಾರಾದ್ರೂ ಕಪಲ್ಗೆ ಡಾನ್ಸ್ ಮಾಡೋದಕ್ಕೆ. ಯಾವ ಕಪಲ್ಲು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾರೋ ಕಾರ್ಯಕ್ರಮದ ಕೊನೆಯಲ್ಲಿ ಅವರಿಗೆ ಬಹುಮಾನ ನೀಡಲಾಗತ್ತೆ. ಚೆನ್ನಾಗಿ ಡಾನ್ಸ್ ಮಾಡ್ತಾನಲ್ವಾ? ನನ್ ಪರ್ಸು ಹಿಡ್ಕೊಳ್ಳಿ, ಕಳ್ಳ ಕಳ್ಳ. ಅಂಕಲ್, ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ನಮ್ಮ ಅಜ್ಜಿ ಪರ್ಸ್ನ ವಾಪಸ್ ಕೊಟ್ಬಿಡಿ, ಇಲ್ಲ ಅಂದ್ರೆ ಇಲ್ದಿದ್ರೆ ಏನು ಹಿಡ್ಕೊಳ್ರಿ ಆ ಮಗುನ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಆ ಮಗು ಬಾ, ಪರ್ಸ್ ಬೇಕಾ ನಿನಗೆ? ಬಾ ತಗೋ. ಅಯ್ಯೋ, ಇದೇನಿದು?
ಮರದ ಮೇಲೆ ಸೈಕಲ್ ಓಡಿಸ್ತಿದ್ದಾನೆ. ಅಯ್ಯೋ ಕಾಪಾಡಿ, ತಗೋ ಪರ್ಸನ್ನ. ಈ ಹುಡುಗ ನನ್ಗೊಂದ್ ಗತಿ ಕಾಣಿಸ್ತಾನೆ. ನೋಡಿ ಅಂಕಲ್, ಈ ಪರ್ಸು ನಮ್ಮ ಅಜ್ಜಿದು. ಏನಾದ್ರೂ ಮಾಡ್ಕೊಳ್ಳಿ, ಅದನ್ನ ತಗೊಂಡು ಹೋಗೋದಕ್ಕೆ ನಿಮ್ಮನ್ ಬಿಡೋದಿಲ್ಲ. ಕಾಪಾಡೆ. ಹಲೋ ಲಡ್ಡು ಸಿಂಗ್ ಸರ್. ಲಡ್ಡು ಸಿಂಗ್ ಏರಿಯಾದಲ್ಲಿ ಕಳ್ತನ. ಶಿವ, ಈ ಕಳ್ಳನ್ನ ನಾನ್ ನೋಡ್ಕೋತೀನಿ. ಲಡ್ಡು ಸಿಂಗ್ ಸರ್, ಇವರ ಗೆಳೆಯರೆಲ್ಲ ಇನ್ನು ಊರಲ್ಲಿದ್ದಾರೆ, ಅವ್ರನ್ನು ಕೂಡ ಹಿಡಿಬೇಕು. ಇವನ್ ಜೊತೆಗಾರ ಅವ್ರನ್ನು ಕೂಡ ಇವನ್ ಜೊತೆಗೆ ಲಾಕಪ್ ನಲ್ಲಿ ಹಾಕ್ತೀನಿ. ಈಗಾಗ್ಲೇ ಇವ್ರನ್ನ ಹುಡ್ಕೋದಕ್ಕೆ ಊರೊಳಗೆ ಒಂದು ಪೊಲೀಸ್ ಟೀಮ್ ನ ಕಳಿಸಿದೀವಿ. ಜಯರಾಮ, ಈ ಕಳ್ಳನ್ ಕರ್ಕೊಂಡು ಹೋಗಿ ಜೈಲ್ನಲ್ಲಿ ಹಾಕು. ತಾತ ಅವರು ನನಗ್ ಫೋನ್ ಮಾಡಿ ಈ ಜಾಗಕ್ಕೆ ಬರೋದಕ್ಕೆ ಹೇಳಿದ್ದು ಒಳ್ಳೇದೇ ಆಯ್ತು. ಥ್ಯಾಂಕ್ ಯು ಶಿವ. ಈ ಮಗು ಅಂತೂ ತುಂಬಾನೇ ಚಾಲಾಕಿ ಆಗಿದ್ದಾನೆ. ಇವನ ಹತ್ರ ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕು. ಜಾನಿ ಜನಾರ್ದನ್, ನಮಗೆ ಸಾಟಿ ಯಾರು ಇಲ್ಲ ಈ ಪ್ರಪಂಚದಲ್ಲಿ. ನಮ್ಮಲ್ಲಿದೆ ಅಷ್ಟೊಂದು ದಮ್. ಆ ಶಿವನಿಗೆ ಸರಿಯಾದ ಪಾಠ ಕಲಿಸ್ಲೇಬೇಕು. ಅವನು ನಮ್ ಕಡೆಯವನ್ನ ಜೈಲಿಗೆ ಕಳ್ಸಿದಾನೆ. ನಾನೀಗ ಕಂಡು ಹಿಡಿದಿದ್ದೀನಿ. ಅವರು 3ನೇ ಮೈನ್ ನಲ್ಲಿದ್ದಾರೆ. 3ನೇ ಬಿಲ್ಡಿಂಗ್ ನಲ್ಲಿ ಆ ಮಗು ಇರುತ್ತೆ. ಜೊತೆಯಲ್ಲಿ ಅವ್ರ ತಾತ ಅಜ್ಜಿ 310ರಲ್ಲಿ. ಬನ್ನಿ. ಮೊದಲು ಈ ರೂಮನ್ನ ಬ್ಲಾಕ್ ಮಾಡ್ಬಿಡ್ತೀನಿ. ಆ ಮಗು ಹೊರಗಡೆ ಬರಬಾರ್ದು. ಈಗ ಮಗು ಒಳಗಡೆ ಲಾಕ್ ಆಗಿದೆ. ನಾನು ಹೊರಗಡೆ ನೋಡ್ಕೋತೀನಿ, ನೀವು ಒಳಗಡೆ ಹೋಗಿ ಅಜ್ಜ ಅಜ್ಜಿನ ಲೂಟಿ ಮಾಡ್ಬಿಡಿ. ಇದೇನಿದು ರಾತ್ರಿನೂ ಹಾಡ್? ಇದ್ಯಾರು? ನಿಮ್ ಹತ್ರ ಇರೋ ಹಣ ಒಡವೆನೆಲ್ಲ ಕೊಟ್ಬಿಡಿ ನಮ್ಗೆ. ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ನಾವು ಚಂದ ಎತ್ತೋದಕ್ ಬಂದಿದೀವಿ. ಕಾಣಿಸ್ತಾ ಇಲ್ವಾ ನಾವು ಕಳ್ರು? ನಮ್ಮ ಹತ್ರ ಏನೂ ಇಲ್ಲ, ಏನೂ ಇಲ್ಲ. ಶಿವ, ಶಿವ ಕಾಪಾಡು. ಕೂಗಿ, ಎಷ್ಟಾಗುತ್ತೋ ಅಷ್ಟು ಕೂಗಿ. ನಿಮ್ಮ ಶಿವ ಇಲ್ಲಿಗೆ ಸಹಾಯಕ್ಕೆ ಇವತ್ತು ಬರೋದಿಲ್ಲ. ಶಿವ, ಶಿವ, ನಮ್ ರೂಮ್ ಬಂದಾಗಿದೆ. ಕಳ್ಳರು ಸಾಮಾನ ಕದ್ಕೊಂಡು ಹೋಗಿದ್ದಾರೆ. ತಾತ, ನೀವು ಚಿಂತಿಸಬೇಡಿ, ನಾನು ಈಗಲೇ ಬರ್ತೀನಿ. ಇಲ್ಲ ಶಿವ, ಏನಾಯ್ತು? ಏನಾದ್ರೂ ಹೇಳು. ರೇವಾ, ತಾತ ಅಜ್ಜಿ ರೂಮಲ್ಲಿ ಯಾರೋ ಕಳ್ಳರು ಬಂದಿದ್ರಂತೆ. ಎಲ್ಲ ಕತ್ಕೊಂಡು ಹೋಗಿ ಅವ್ರನ್ನ ರೂಮಲ್ಲಿ ಕೂಡ ಹಾಕಿದ್ದಾರೆ. ಮತ್ತೆ ನಮ್ಮ ರೂಮ್ನ ಕೂಡ ಅವರು ಲಾಕ್ ಮಾಡ್ಬಿಟ್ಟಿದ್ದಾರೆ. ನಮ್ ವಾಯ್ಸ್ ಯಾರಿಗೂ ತಲುಪ್ತಾ ಇಲ್ಲ ಅಂತ ಅನ್ಸುತ್ತೆ. ನಾನಿವಾಗ ಕ್ರೋಮ್ ಬ್ರೇಕ್ ಪಂಚ್ ನ ಯೂಸ್ ಮಾಡ್ಬೇಕಾಗುತ್ತೆ. ಕ್ರೋ ಬ್ರೇಕ್ ಪಂಚ್ ಹಂಗಂದ್ರೆ ಏನು? ಇವಾಗ್ಲೇ ಹೇಳ್ತೀನಿ. ಇದು ಕುಂಗ್ ಫು ಒಂದು ಪಂಚ್. ಇದು ತುಂಬಾ ಡೇಂಜರ್ ಇದ್ದಾಗ ಮಾತ್ರ ಯೂಸ್ ಮಾಡ್ಬೇಕಾಗತ್ತೆ. ಇವಾಗ ಸೈಡ್ ಹೋಗಿ ಎಲ್ಲರೂ.
ತಾತ ಅಜ್ಜಿ ನಿಮ್ಗೇನು ಆಗಿಲ್ಲ ಅಲ್ವಾ? ನಮ್ಗೇನು ಆಗಿಲ್ಲ. ಆ ಕಳ್ರು ಡೋರ್ ಲಾಕ್ ಮಾಡಿ ಓಡ್ ಹೋದ್ರು, ನಮ್ಮನ್ ಲೂಟಿ ಮಾಡ್ಕೊಂಡು ಹೋದ್ರು. ಆ ಕಳ್ಳರನ್ನ ನಾವು ತುಂಬಾ ಬೇಗನೆ ಹಿಡಿತೀವಿ, ನೀವು ಚಿಂತೆನೆ ಮಾಡಬೇಡಿ ತಾತ. ರೆಕಾರ್ಡಿಂಗ್ ಅಲ್ಲಿ ಎಲ್ಲ ನಾರ್ಮಲ್ ಆಗಿ ಕಾಣಿಸ್ತಾ ಇದೆ. ಆ ಕಳ್ಳರಿಗೆ ಪ್ರತಿಯೊಂದು ಕ್ಯಾಮ್ರಾ ಬಗ್ಗೆ ಏನೋ ಗೊತ್ತಿದೆ ಅನ್ಸುತ್ತೆ. ಅದಕ್ಕೇನೆ ಅವರು ತುಂಬಾ ಬುದ್ಧಿ ಉಪಯೋಗಿಸಿ ಎಲ್ಲ ಕ್ಯಾಮ್ರಾನು ಸ್ಕಿಪ್ ಮಾಡಿದ್ದಾರೆ. ಶಿವ, ಇಲ್ಲಿ ನೋಡು, ಇದೇನಿದು? ಸರ್, ಸ್ವಲ್ಪ ರಿವರ್ಸ್ ಮಾಡಿ. ಅಲ್ಲಿ 3 ಜನ ಇದ್ದಾರೆ, ಮತ್ತೆ 3 ವಾಕಿಂಗ್ ಸ್ಟಿಕ್ಸ್. ಅಂದ್ರೆ ಹಗಲಲ್ಲಿ ಬೀಚ್ ಹತ್ರ ಯಾರ್ 3 ಜನ ಜಾನ್, ಜಾನಿ, ಜನಾರ್ದನ್ ಆಗಿದ್ರು ಅವರೇ 3 ಜನ ಆಗಿರ್ಬೋದು. ಯುರ್ ರೈಟ್. 3 ಜನದ ಹತ್ರನೂ ವಾಕಿಂಗ್ ಸ್ಟಿಕ್ ಇತ್ತು, ಮತ್ತೆ ಅವ್ರ ತಲೆ ಮೇಲೆ ಟೊಪ್ಪಿ ಕೂಡ ಇತ್ತು. ಆದ್ರೆ ಅವ್ರ ಮೂವರಂತೂ ತುಂಬಾನೇ ಒಳ್ಳೆ ವ್ಯಕ್ತಿಗಳು. ಜನಗಳಿಗೆ ತುಂಬಾನೇ ಸಹಾಯ ಮಾಡ್ತಾರೆ. ನಾನು ಅವ್ರನ್ನ ತುಂಬಾ ವರ್ಷಗಳಿಂದ ನೋಡಿದ್ದೀನಿ. ಹೆಲ್ಪ್ ಮಾಡೋದು ಅವ್ರ ಬರೀ ಒಂದು ಮುಖವಾಡ ಅಂತ ಅನ್ಸುತ್ತೆ. ಯಾರಿಗ್ ಗೊತ್ತು, ಅವರು ಒಳ್ಳೆಯವರಾಗಿ ಕಾಣಿಸ್ಕೋಬೇಕು ಅಂತ ಈ ರೀತಿ ಎಲ್ಲ ಮಾಡ್ತಿರ್ಬಹುದಲ್ಲ. ಅದಂತೂ ನನಗಂತೂ ಗೊತ್ತಿಲ್ಲ. ನಾನಂತೂ ಯಾವತ್ತೂ ಕೇಳಿಲ್ಲ. ನಾವು ಲಡ್ಡು ಸಿಂಗ್ ಸರ್ ಹತ್ರ ಹೆಲ್ಪ್ ತಗೋಬೇಕು. ಹಲೋ ಲಡ್ಡು ಸಿಂಗ್ ಸರ್, ನೀವು ಒಬ್ಬ ಕಳ್ಳನ್ನ ಲಾಕಪ್ ಅಲ್ಲಿ ಹಾಕಿದಿರಲ್ಲ, ಅವನಿಂದ ತಿಳ್ಕೊಳ್ಳಿ ಜಾನ್, ಜಾನಿ, ಜನಾರ್ದನ್ ಎಲ್ಲಿರ್ತಾರೆ ಅಂತ. ನೀನ್ ಆದಷ್ಟು ಬೇಗ ಜೈಲಿಂದ ಹೊರಗಡೆ ಬರ್ಬೇಕು ಅಂದ್ರೆ ಬೇಗ ಹೇಳು. ಜಾನ್, ಜಾನಿ, ಜನಾರ್ದನ್ ಎಲ್ಲಿದ್ದಾರೆ ಅನ್ನೋದನ್ನ ಹೇಳು. ಸರ್, ನಮಗ್ ಗೊತ್ತಿಲ್ಲ ಸರ್ ಅವ್ರು ಎಲ್ಲಿ ಇರ್ತಾರೋ. ಶಿವ, ಈ ಕಳ್ಳಂಗೆ ಏನು ಗೊತ್ತಿಲ್ಲ ಅಂತ ಅನ್ಸುತ್ತೆ. ಪರವಾಗಿಲ್ಲ ಲಡ್ಡು ಸಿಂಗ್ ಸರ್, ಅವ್ರು ಹೇಳಿಲ್ಲ ಅಂದ್ರೆ ಏನಾಯ್ತು, ನನ್ನ ಹತ್ರ ಒಂದು ಪ್ಲಾನ್ ಇದೆ, ಬನ್ನಿ. ಇನ್ಸ್ಪೆಕ್ಟರ್, ನನಗನ್ಸುತ್ತೆ ನೀವು ಕಳ್ರು ಅಂತ. ಮೊದ್ಲು ನಿಮ್ಮನ್ ತಿಂತೀನಿ. ಬೇಡ, ನನ್ನನ್ನು ತಿನ್ಬೇಡ. ಹೊರಗಡೆ ನೋಡು, ಇಬ್ಬಿಬ್ರು ಬಿದ್ದಿದ್ದಾರೆ. ನಿನ್ನ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲಾನು ಆಗ್ಬಿಡುತ್ತೆ. ಅವರು ಒಳ್ಳೆ ಜನ, ಅವರಲ್ಲಿ ಆ ಟೇಸ್ಟ್ ಇರೋದಿಲ್ಲ. ನನಗೆ ಕಳ್ಳರ ರಕ್ತ ಬೇಕು, ಅವ್ರ ರಕ್ತ ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಸಣ್ಣ ಪುಟ್ಟ ಕಳ್ತನ ಮಾಡ್ತೀನಿ, ಆದ್ರೆ ನನಗಿಂತ ಜಾಸ್ತಿ ಜಾನ್, ಜಾನಿ, ಜನಾರ್ದನ್ ಕಳ್ತನ ಮಾಡ್ತಾರೆ. ಜಾನ್, ಜಾನಿ, ಜನಾರ್ದನ್ ಇವರೆಲ್ಲಿರ್ತಾರೆ? ಬೀಚ್ ಹತ್ರ ಇರೋ ಒಂದ್ ದಾರಿ ಕಾಡಿನ ಕಡೆಗೆ ಹೋಗುತ್ತಲ್ಲ, ಅಲ್ಲೇ ಅವ್ರ ಮನೆ ಇರೋದು. ಇದು ಮೋಸ. ಈಗ ಗಾದೆ ತುಂಬಾ ಹಳೇದು, ಆದ್ರೆ ಸಿಚುಯೇಷನ್ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು, ಆದ್ರೆ ನಾನು ಪಿನ್ನಿಂದ ತೆಗ್ದೆ. ಬಾಯ್ ಬಾಯ್ ಅಂಕಲ್. ಈಗ ನೋಡೋಣ ಆ ಮಗು ಏನ್ ಮಾಡುತ್ತೆ ಅಂತ. ಮೊದ್ಲು ನಾವೊಂದು ಪರ್ಸ್ ಮಾತ್ರ ಕದ್ದಿದ್ವಿ, ಈಗ ಎಲ್ಲಾನು ಲೂಟಿ ಮಾಡ್ಕೊಂಡು ಬಂದಿದ್ದೇವೆ. ಹಾಗಾದ್ರೆ ನನ್ ಬಗ್ಗೆ ಯೋಚಿಸ್ತಾ ಇದ್ರ ನೀವು? ಮಗು ನೀನಾ? ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ನಿಮ್ 3 ಜನದ ಬಗ್ಗೆ ಎಲ್ಲ ಗೊತ್ತಾಗಿದೆ. ಜಾನ್, ಜಾನಿ, ಜನಾರ್ದನ್ಗೆ ಈ ಪ್ರಪಂಚದಲ್ಲಿ ಯಾರೂ ಸಾಟಿ ಇಲ್ಲ. ನಮ್ಮನ್ನ ಯಾರು ಬೀಟ್ ಮಾಡಕ್ಕಾಗಲ್ಲ.
ನಿಮ್ಗೇನು ಆಗಿಲ್ಲ ಅಲ್ವಾ ಅಂಕಲ್? ನನ್ಗೇನಾಗಿಲ್ಲ, ಆದ್ರೆ ನನ್ ಕುದುರೆ ತಗೊಂಡು ಓಡೋಗ್ತಿದ್ದಾರೆ. ಕೇಳಿಸ್ಕೊಳ್ಳಿ, ನಿಂತ್ಕೊಳ್ಳಿ. Come on. ಶಿವ, ನೀನು ಹಾರ್ಸ್ ರೈಡಿಂಗ್ ಚೆನ್ನಾಗೇ ಮಾಡ್ತೀಯ, ಆದ್ರೆ ನಾವು ಫೈಟಿಂಗ್ ನ ಚೆನ್ನಾಗೇ ಮಾಡ್ತೀವಿ. ನಾವು 3 ಜನ ಇದೀವಿ, ನೀನು ಒಬ್ಬನೇ. ಹೊರಟೋಗೋ. ವಾಪಸ್ ಹೋಗೋದನ್ನ ನಾನು ಕಲ್ತೇ ಇಲ್ಲ. ನಿಮ್ಗಾಗಿ ಬಂದಿದ್ದೀನಿ ಅಂದ್ರೆ ನಿಮ್ಮನ್ನ ಕರ್ಕೊಂಡೇ ಹೋಗ್ತೀನಿ. ಸಾಕ್ ಮಾಡು ಶಿವ, ಸಾಕ್ ಮಾಡು. ಇನ್ನ ನಮ್ಮ ಕೈಯಲ್ಲಿ ಜಗಳ ಮಾಡಕ್ಕಾಗಲ್ಲ. ನೀನ್ ನಮ್ಗೆ ಹೆಂಗ್ ಹೊಡೆದಿದ್ಯಾ ಅಂದ್ರೆ ಇನ್ನೊಂದ್ ತಿಂಗಳು ನಾವು ರೆಸ್ಟ್ ತಗೋಬೇಕು. ಲಡ್ಡು ಸಿಂಗ್ ಸರ್, ಅರೆಸ್ಟ್ ಮಾಡಿ ಅವ್ರನ್ನ. ಜಗಳ ಮಾಡೋದನ್ನ ನಿಲ್ಸಿ. ಹ್ಯಾಂಡ್ಸ್ ಅಪ್, ಯು ಆರ್ ಅಂಡರ್ ಅರೆಸ್ಟ್. ನೋಡಿದ್ರ, ಶಿವ ನಿಮ್ಮನ್ನೆಲ್ಲರೂ ಹೊಡೆದು ಕುಳಿಸ್ಬಿಟ್ಟಿದ್ದ, ಆದ್ರೆ ನಾನು ನಿಮ್ಮನ್ನೆಲ್ಲರನ್ನು ಫೈಟ್ ಮಾಡ್ದೇನೆ ಮಲಗಿಸ್ಬಿಟ್ಟೆ. Watch India's largest kids library only on Jio Hotstar. Download the app now.